ಓಂ ಶ್ರೀ ರಾಘವೇಂದ್ರಾಯ ನಮಃ. ದಿವ್ಯಾಸ್ ವ್ಲಾಗ್ಸ್ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಆಗಸ್ಟ್ 12ರ ಬುಧವಾರ ಅತ್ಯಂತ ಪವಿತ್ರವಾದ ಭೀಮನ ಅಮಾವಾಸ್ಯೆ ಬಂದಿದೆ. ಈ ದಿನ ಪ್ರತಿಯೊಬ್ಬ ಸುಮಂಗಲಿಯು ತನ್ನ ಪತಿಯ ಆಯಸ್ಸು, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಗಂಡನ ಪಾದ ಪೂಜೆಯನ್ನು ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಾನು ಹೇಗೆ ಸರಳವಾಗಿ ಮತ್ತು ಶಾಸ್ತ್ರೋಕ್ತವಾಗಿ ಪತಿ ಪಾದ ಪೂಜೆನ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇದರಲ್ಲೊಂದು ರಹಸ್ಯವಾದ ಒಂದು ಟಿಪ್ಸ್ ಕೂಡ ನಿಮಗೆ ಸಿಗ್ತಾ ಇದೆ. ನೀವು ಗಂಡನಿಂದ ಆಶೀರ್ವಾದ ಪಡ್ಕೋಬೇಕಾದ್ರೆ ಯಾವ ರೀತಿ ಪಡ್ಕೋಬೇಕು, ಕೇವಲ ಒಂದು ಅಕ್ಷತೆನ ಹಾಕ್ಬಿಟ್ಟು ಅವ್ರು ಆಶೀರ್ವಾದ ಮಾಡಬೇಕಾ, ಅಥವಾ ಅಕ್ಷತೆಯಲ್ಲಿ ಏನೋ ಒಂದು ರಹಸ್ಯವಾದ ಒಂದು ವಸ್ತುನ ನಿಮಗೆ ಹಾಕಿದ್ರೆ ಅವರು ನಿಮಗೆ ಸಕಲ ಸೌಭಾಗ್ಯದ ಜೊತೆಗೆ ನಿಮ್ಮ ಗಂಡನ ಆಯಸ್ಸು ಜೊತೆಗೆ ನಿಮ್ಮ ಮನೆಯಲ್ಲಿ ಸಕಲ ಅಭಿವೃದ್ಧಿಗಳು ಆಗುತ್ತೆ ಮತ್ತು ಲಕ್ಷ್ಮೀ ವಾಸ ಆಗುತ್ತೆ. ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಯರ ಅನುಗ್ರಹ ನಿಮ್ಮ ಮೇಲೆ ನೇರವಾಗಿ ಬೀಳುತ್ತೆ ಅಂತಲೇ ಹೇಳ್ಬೋದು. ಈ ಎಲ್ಲ ಮಾಹಿತಿನ ನೀವು ತಿಳ್ಕೊಬೇಕಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಲೇ. ಇನ್ನು ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ನಾವು ನೋಡಬೇಕು. ಮೊದಲಿಗೆ ಪೂಜೆ ಮಾಡಲು ಮೊದಲು ಒಂದು ತಟ್ಟೆಯಲ್ಲಿ ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ಒಂದು ಚೆಂಬಲ್ಲಿ ನೀರು, ಕರ್ಪೂರ ಮತ್ತು ಆರತಿ ಎತ್ತಲು ದೀಪಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಇನ್ನು ಗಂಡನಿಗೆ ಕೂರಲು ಒಂದು ಮಣೆ ಅಥವಾ ಚೇರು ಏನಾದರೂ ನೀವು ರೆಡಿನ ಮಾಡಿಕೊಂಡು ಪೂಜೆ ಮಾಡೋದಕ್ಕಿಂತ ಮುಂಚೆ ರಾಯರ ಮುಂದೆ ಮನಸ್ಸಲ್ಲಿ ನಿಮ್ಮ ಸಂಕಲ್ಪನ ಮಾಡ್ಕೋಬೇಕು. ನೀವು ಏನಕ್ಕೋಸ್ಕರ ಈ ಪೂಜೆ ಮಾಡ್ತಿದ್ದೀರಾ, ನಿಮ್ಮ ಗಂಡನಿಗೆ ಏನೆಲ್ಲ ಸಿಗಬೇಕು ಅಂತ ನೀವು ಪೂಜೆ ಮಾಡ್ತಿದ್ದೀರೋ ಅದನ್ನು ನೀವು ಹೇಳ್ಕೊಂಡು ರಾಯರ ಮುಂದೆ ಸಂಕಲ್ಪನ ಮಾಡ್ಕೊಂಡು ಈ ಪೂಜೆನ ಶುರು ಮಾಡ್ಬೋದು. ಇನ್ನು ಈ ಪೂಜೆ ಮಾಡಬೇಕಾದ್ರೆ ಆವತ್ತು ದಿವಸ ಪೂರ್ತಿ ಹಬ್ಬನ ಆಚರಣೆನ ಮಾಡ್ಬೋದು. ಬಟ್ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ಟೈಮಿಂಗ್ಸಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಂದರೆ, ಅಮಾವಾಸ್ಯೆ ತಿಥಿ ಆರಂಭ ಆಗೋದು ಬೆಳಗಿನ ಜಾವ 1:52ಕ್ಕೆ ಶುರು ಆದರೆ ಮುಕ್ತಾಯ ಆಗೋದು ರಾತ್ರಿ 11 ಗಂಟೆವರೆಗೂ ಮುಕ್ತಾಯ ಆಗೋವಂಥದ್ದು. ಇನ್ನು ರಾವು ಕಾಲ ಇದೆ ಮಧ್ಯಾಹ್ನ 12 ಗಂಟೆಯಿಂದ 1:30. ಆ ಟೈಮಲ್ಲಿ ಮಾಡೋದಕ್ಕೆ ಹೋಗಬೇಡಿ. ನೀವು ಬೆಳಗ್ಗೆ 9:30 ಒಳಗಡೆ ಕಂಪ್ಲೀಟ್ ಮಾಡಿ. ಇಲ್ಲ ಅಂದರೆ ಇನ್ನು ಸಂಜೆ 4:30ಯಿಂದ 8 ಗಂಟೆ 9 ಗಂಟೆ ತನಕ ನೀವು ಪೂಜೆನ ಮಾಡ್ಬೋದು. ಇನ್ನು ಈ ಸಮಯದಲ್ಲಿ ನಾವು ಪಾದ ಪೂಜೆ ಮಾಡುವಂಥ ವಿಧಾನ ಯಾವ ರೀತಿ ಇರಬೇಕು ಅಂದರೆ, ಗಂಡನನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬೇಕು. ಇನ್ನು ಪೂರ್ವ ದಿಕ್ಕು ಗೊತ್ತಾಗಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅನ್ನೋರು, ನಿಮ್ಮ ಮೇನ್ ಡೋರ್ ಯಾವ ದಿಕ್ಕಿಗೆ ಇರುತ್ತೆ ಆ ದಿಕ್ಕಿಗೆ, ಮೇನ್ ಡೋರ್ ದಿಕ್ಕಿಗೆ ನೀವು ಅವ್ರ ಮುಖ ಮಾಡಿ ಕೂರಿಸಿದ್ರೆ ಬೆಸ್ಟು ಅಂತಲೇ ಹೇಳ್ಬೋದು. ಇನ್ನು ರೆಡಿ ಮಾಡ್ಕೋಬೇಕು. 2 ಸೇವಂತಿಗೆ ಹೂವಕ್ಕೆ ಒಂದು ಅರ್ಶಿನದ ದಾರ ಅಂದರೆ ಬಿಳಿ ದಾರಕ್ಕೆ ಅರ್ಶಿನ ಹಾಕ್ಬಿಟ್ಟು ನೀವು ಅರ್ಶಿನದ ದಾರನ ಮಾಡ್ಕೋಬೇಕು. 5 ಎಳೆ ಅಥವಾ 3 ಎಳೆ ಅರ್ಶಿನದ ದಾರನ ಮಾಡಿಕೊಂಡು 5 ಗಂಟು ಅಥವಾ 9 ಗಂಟುಗಳನ್ನ ಹಾಕ್ಕೊಂಡು ಅವು ಸಮೇತ ಕಟ್ಟಿಬಿಟ್ಟು ಅದನ್ನ ದೇವ್ರ ಮನೇಲಿ ಇಟ್ಟು, ನೀವು ಪಾದ ಪೂಜೆ ಮಾಡೋದಕ್ಕಿಂತ ಮುಂಚೆ ಅದಕ್ಕೂ ಕೂಡ ದೇವ್ರ ಮೇಲೆ ಇಟ್ಟು ಪೂಜೆನ ಮಾಡಿಕೊಂಡು ನಿಮ್ಮ ಗಂಡನಿಂದ ನಿಮಗೆ ಅರ್ಶಿನ ಕುಂಕುಮನೆಲ್ಲ ಇಕ್ಕಿಸ್ಕೊಂಡು ತಾಲಿಗೆಲ್ಲ ಇಕ್ಕಿಸ್ಕೊಂಡು ಆ ನಂತರ ಅವ್ರಿಗೂ ನೀವು ಕುಂಕುಮನ ಇಟ್ಬಿಟ್ಟು ಇಬ್ರು ಕೂಡ ಕೈಗೆ ಆ ದಾರನ ಕಟ್ಕೊಂಡು ಆ ನಂತರ ಪಾದ ಪೂಜೆನ ಮಾಡೋದಕ್ಕೆ ಶುರುನ ಮಾಡಬೇಕು. ಮೊದಲನೇದಾಗಿ ಒಂದು ತಟ್ಟೆನ ಇಟ್ಬಿಟ್ಟು ಅದ್ರ ಮೇಲೆ ಅವ್ರ ಪಾದಗಳನ್ನ ಇಡಿಸ್ಬಿಟ್ಟು ನೀರನ್ನು ಹಾಕಿ ಭಕ್ತಿಯಿಂದ ತೊಳಿಬೇಕು ನೀವು. ಆಮೇಲೆ ಶುದ್ಧವಾದ ಬಟ್ಟೆಯಿಂದ ಒರೆಸ್ಬೋದು, ಇಲ್ಲ ಅಂದರೂ ನಡೆಯುತ್ತೆ, ತೊಂದರೆ ಇಲ್ಲ. ಇನ್ನು ಪಾದಗಳಿಗೆ ಅರಿಶಿಣ ಕುಂಕುಮನ ಇಟ್ಬಿಟ್ಟು ನಂತರ ರಾಯರನ್ನು ಸ್ಮರಿಸುತ್ತಾ ಪಾದಗಳ ಮೇಲೆ ಹೂನ ಮತ್ತು ಅಕ್ಷತೆಗಳನ್ನ ನೀವು ಸಮರ್ಪಣೆನ ಮಾಡ್ಬೋದು. ಇನ್ನು ಗಂಡನಿಗೆ ಕರ್ಪೂರದ ಆರತಿನ ಮಾಡಬೇಕು ಮತ್ತು ದೃಷ್ಟಿ ತೆಗಿರೋರೆ ದೃಷ್ಟಿನ ತೆಗೀರಿ. ಆ ನಂತರ ಅವರ ಪಾದಗಳಿಗೆ ನಮಸ್ಕಾರನ ಮಾಡಿಕೊಂಡು ಆಶೀರ್ವಾದನ ತಗೋಬೇಕು. ನೀವು ಈ ದಿನ ನೀವು ಗಂಡನ ಬಗ್ಗೆ ಏನೇ ಕೇಳ್ಕೊಂಡ್ರೂ ಕೂಡ ಅದು ಸಕ್ಸಸ್ ಆಗುತ್ತೆ. ಒಂದೇ ಮನಸ್ಸಿಂದ ನೀವು ಕೇಳಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಇದರ ಜೊತೆಗೆ ರಾಯರ ವಿಶೇಷವಾದ ಒಂದು ಕಥೆನೇ ಇದೆ ಅಂತ ಹೇಳ್ಬೋದು. ಹಿಂದಿರುವ ಅಸಲಿ ರಹಸ್ಯ ಏನು ಅಂತಂದರೆ, ನಾವು ಭೀಮನ ಅಮಾವಾಸ್ಯೆಯ ದಿನ ಗಂಡನ ಪಾದ ಪೂಜೆ ಮಾಡುವಾಗ ಕೇವಲ ಒಂದು ಸಂಪ್ರದಾಯ ಮಾಡಬೇಕು ಅಂತ ಮಾಡಬಾರ್ದು. ಇದರ ಹಿಂದೆ ಗುರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಚರಿತ್ರೆಯ ಒಂದು ದೊಡ್ಡ ಸಂದೇಶವಿದೆ ಅಂತಲೇ ಹೇಳ್ಬೋದು. ರಾಯರು ಸನ್ಯಾಸ ದೀಕ್ಷೆ ಸ್ವೀಕರಿಸುವ ಮುನ್ನ, ಅಂದರೆ ಅವರ ಪೂರ್ವಾಶ್ರಮದಲ್ಲಿ ಅವರ ಧರ್ಮಪತ್ನಿಯಾದ ಸರಸ್ವತಿ ಬಾಯಿಯವರು ರಾಯರನ್ನು ಕೇವಲ ಪತಿಯಾಗಿ ನೋಡಲಿಲ್ಲ. ಅವರು ರಾಯರಲ್ಲಿ ಸಾಕ್ಷಾತ್ ಪರಮಾತ್ಮನನ್ನು ಕಂಡಿದ್ದರು. ರಾಯರ ಬಡತನದ ದಿನಗಳಲ್ಲೂ ಸರಸ್ವತಿ ಬಾಯಿಯವರು ದಿನಾಲು ರಾಯರ ಪಾದಗಳನ್ನು ತೊಳೆದು ಆ ತೀರ್ಥವನ್ನು ಪ್ರಸಾದದಂತೆ ಸ್ವೀಕರಿಸುತ್ತಿದ್ದರು. ಆ ಮಹಾತಾಯಿಯ ಪತಿ ಭಕ್ತಿಯ ಶಕ್ತಿಯೂ ಕೂಡ ರಾಯರ ಸಾಧನೆಗೆ ಒಂದು ಕಾರಣ ಅಂತಲೇ ಹೇಳ್ಬೋದು. ಯಾವ ಮನೆಯಲ್ಲಿ ಪತ್ನಿಯು ತನ್ನ ಪತಿಯನ್ನು ಗೌರವದಿಂದ ಕಂಡು ಅವರ ಪಾದಗಳಲ್ಲಿ ಸಕಲ ದೇವತೆಗಳನ್ನು ಸ್ಮರಿಸುತ್ತಾ ಪೂಜೆ ಮಾಡುತ್ತಾರೋ ಆ ಮನೆಯ ಮೇಲೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಇರುತ್ತದೆ. ಅಂತಹ ಮನೆಯಲ್ಲಿ ಎಂದಿಗೂ ಕೂಡ ಆರ್ಥಿಕ ಕಷ್ಟಗಳು ಬರುವುದಿಲ್ಲ. ರಾಯರು ಸ್ವತಃ
ಆ ಕುಟುಂಬವನ್ನು ರಕ್ಷಿಸುತ್ತಾರೆ. ಈ ಭೀಮನ ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬ ರಾಯರ ಭಕ್ತೆ ಉದ್ವೇಗವಿಲ್ಲದೆ ಸಂಪೂರ್ಣ ಶ್ರದ್ಧೆಯಿಂದ ಪಾದಪೂಜೆಯನ್ನು ಮಾಡಬೇಕು. ಇನ್ನು ಬರೀ ಪೂಜೆ ಮಾಡುವುದಷ್ಟೇ ಅಲ್ಲ, ಇದರ ಮಹತ್ವ ನಮಗೆ ಗೊತ್ತಿರಬೇಕು. ಶಾಸ್ತ್ರಗಳ ಪ್ರಕಾರ ಆಗಿರ್ಬೋದು ಅಥವಾ ರಾಯರ ಚರಿತ್ರೆಗಳ ಪ್ರಕಾರ ಆಗಿರ್ಬೋದು, ಪತಿಯ ಪಾದಗಳಲ್ಲಿ ಸಕಲ ತೀರ್ಥಗಳು ಅಡಗಿರುತ್ತಂತೆ. ಅದರಿಂದಾಗಿ ಭೀಮನ ಅಮಾವಾಸ್ಯೆಯ ದಿನ ಯಾರು ಪತಿಯ ಆಶೀರ್ವಾದ ಪಡೀತಾರೋ ಆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಅಷ್ಟೇ ಅಲ್ಲದೆ ರಾಯರ ಅನುಗ್ರಹ ಸದಾ ಇರುತ್ತದೆ. ಅಕಸ್ಮಾತ್ ಏನಾದ್ರು ಮದುವೆ ಆಗಿಲ್ಲದೆ ಇರೋರು ಕೂಡ ಈ ವ್ರತನ ಆಚರಣೆನ ಮಾಡ್ಬೋದು. ಯುವತಿಯರು ಮಾಡ್ಬೋದು ಅಥವಾ ಮದುವೆ ಆಗಿರೋರು ಮಾಡ್ಬೋದು. ಇನ್ನು ಮದುವೆ ಆಗದಿರೋರು ಯಾವ ರೀತಿ ಆಚರಣೆ ಮಾಡಬೇಕು ಅಂದರೆ, ಈ ದಿನ ತಮ್ಮ ತಂದೆ ಅಥವಾ ಅಣ್ಣ ತಮ್ಮದಿರು ಯಾರು ಇರ್ತಾರೋ ಅವ್ರ ಪಾದನ ತೊಳೆದ್ಬಿಟ್ಟು ಪೂಜೆನ ಮಾಡಿ ಅವ್ರ ಮೂಲಕ ಆಶೀರ್ವಾದನ ಪಡ್ಕೋಬೋದು. ಇನ್ನು ಮದುವೆ ಆಗದಿರೋರು ಏನಕ್ಕೆ ಮಾಡಬೇಕು ಅಂದರೆ ಒಂದು ಒಳ್ಳೆ ವರ ನಮಗೆ ಸಿಗ್ಲಪ್ಪ, ಕರುಣಿಸಪ್ಪ ತಂದೆ ಅಂತ ಕೇಳಿಕೊಂಡು ಈ ವ್ರತನ ನಾವು ಆಚರಣೆನ ಮಾಡ್ಬೋದು. ಅದ್ರ ಜೊತೆಗೆ ನೀವು 2 ದೀಪಗಳನ್ನ ಇಟ್ಬಿಟ್ಟು, ಅಂದರೆ ದೇವ್ರ ಮನೆಯಲ್ಲಿ ಅಥವಾ ನೀವು ಎಲ್ಲರೂ ಒಂದು ನಿರ್ದಿಷ್ಟ ಸ್ಥಳದಲ್ಲಿ 2 ದೀಪಗಳನ್ನ 2 ದೀಪಾಲ ಕಂಬಗಳನ್ನ ಇಡಬೇಕು. ಅದು ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆ ಅಂತಲೇ ಹೇಳ್ಬೋದು. ಅದು ದೀಪಗಳನ್ನ ಇಟ್ಟು ಯಾವ ರೀತಿ ಮಾಡಬೇಕಂದ್ರೆ, ಒಂದು ಶಿವ ಒಂದು ಪಾರ್ವತಿ ಅಂತ ನಾವು ಅದನ್ನು ಅನ್ಕೋಬೇಕು. ದೀಪನ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆದ ಮೇಲೆ ನೀವು ಅಕ್ಕಿನ ಹಾಕಬೇಕು. ತಾಮ್ರ ಹಿತ್ತಾಳೆ ಇಲ್ಲ ಅನ್ನೋರು ಅಡಿಕೆ ಪ್ಲೇಟ್ ಬರುತ್ತಲ್ಲ ಅದ್ರ ಮೇಲೆ ಅಕ್ಕಿನ ತುಂಬಿಸ್ಬಿಟ್ಟು 2 ದೀಪಾಲ ಕಂಬಕ್ಕೂ ಕೂಡ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕ್ಬಿಟ್ಟು 2 ದೀಪಗಳನ್ನ ಸೇರಿಸಿ ನೀವು ಗೆಜ್ಜೆ ವಸ್ತ್ರನ ಹಾಕಬೇಕು. ನೀವು ಎಷ್ಟು ಗೆಜ್ಜೆ ವಸ್ತ್ರನಾರು ಹಾಕ್ಬೋದು, 2, 3, 5 ಆ ಥರ ನೀವು ಎಷ್ಟಾರೋ ಹಾಕ್ಬೋದು. ಅದಕ್ಕೆ ಬತ್ತಿಗಳನ್ನ ಹಾಕ್ಬಿಟ್ಟು ದೀಪನ ನೀವು ಹಚ್ಚಬೇಕು. ದೀಪ ಹಚ್ಚಿ ನೀವು ಸ್ಮರಣೆನ ಮಾಡ್ಕೋಬೇಕು. ಮೊದಲಿಗೆ ಗಣೇಶನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಜ್ಯೋತಿ ಮತ್ತು ಭೀಮೇಶ್ವರ ಅಂದರೆ ಶಿವ ಪಾರ್ವತಿನ ನಮಸ್ಕಾರ ಮಾಡಿಕೊಂಡು ಅವೆರಡು ದೀಪನೇ ಶಿವ ಪಾರ್ವತಿ ಅನ್ನೋ ಸ್ವರೂಪ ಅಂತ ನೀವು ತಿಳ್ಕೊಂಡು ಅವ್ರ ಮೂಲಕ ಗಂಡನ ಅಭಿವೃದ್ಧಿ ಸಮೃದ್ಧಿನ ನೀವು ಕೇಳ್ಕೋಬೇಕು. ರಾಯನ ಸ್ಮರಣೆ ಆದಮೇಲೆ ನಿಮ್ಮ ಮನೆ ದೇವರು ಪೂಜೆ ಆದಮೇಲೆ ಆ ನಂತರ ನೀವು ಗಂಡನ ಪೂಜೆ ಮಾಡಬೇಕಾಗಿರೋದು. ಇನ್ನು ನಾವು ಇವತ್ತು ಗಂಡನ ಪಾದ ಪೂಜೆ ಮಾಡಿದಾಗ ಗಂಡ ನಮಗೆ ಉಡುಗೊರೆ ಅಥವಾ ಒಡವೆಗಳನ್ನ ಕೊಡ್ಬೋದು. ಆದರೆ ರಾಯರ ಮನೆಯಲ್ಲಿ ಅತ್ಯಂತ ಕಡು ಬಡತನವಿತ್ತು. ರಾಯರ ಬಳಿ ಅವರಿಗೆ ಕೊಡಲು ಯಾವುದೇ ದುಡ್ಡು ಆಗಿರ್ಬೋದು ಅಥವಾ ಒಡವೆಗಳಾಗಿರ್ಬೋದು ಏನೂ ಇರಲಿಲ್ಲ. ಆದರೆ ರಾಯರು ನಗುತ್ತಾ ಮಂತ್ರಾಕ್ಷತೆಯನ್ನೇ ಅವರ ಹೆಂಡತಿಯ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡುತ್ತಿದ್ದರು. ಇದರ ರಹಸ್ಯ ಅನ್ನಲ್ಲ, ಅದು ಇದೆ ಅಂತಲೇ ಹೇಳ್ಬೋದು. ನೀವು ಆಶೀರ್ವಾದ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ವಸ್ತುನ ಯೂಸ್ ಮಾಡ್ಕೊಳ್ಳಿ. ಅದು ಏನಂದರೆ, ಅದಕ್ಕಾಗಿಯೇ ಪಾದ ಪೂಜೆ ಮುಗಿದ ಮೇಲೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮಂತ್ರಾಲಯದ ಮಂತ್ರಾಕ್ಷತೆನೋ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ರಾಯರ ಮಠದಲ್ಲಿ ಸಿಗುವಂಥ ಮಂತ್ರಾಕ್ಷತೆ ಏನಾದರೂ ನಿಮ್ಮ ಮನೇಲಿದ್ದರೆ ನಿಮ್ಮ ಪತಿಯ ಕೈಗೆ ಅದನ್ನ ಕೊಡಿ. ನೀವು ಪೂಜೆ ಎಲ್ಲ ಕಂಪ್ಲೀಟಾಗಿ ಮಾಡಿದಾದಮೇಲೆ ಆರತಿ ಎಲ್ಲ ಮುಗಿದ ಮೇಲೆ ನೀವು ಅವ್ರ ಕೈಗೆ ಆ ಮಂತ್ರಾಕ್ಷತೆನ ಕೊಟ್ಬಿಟ್ಟು ನಿಮ್ಮ ಗಂಡಂದಿರಿಗೆ ಹೇಳಿ, ನೀವು ರಾಯರನ್ನು ಮನಸ್ಸಲ್ಲಿ ಸ್ಮರಣೆ ಮಾಡುತ್ತಾ ಈ ಮಂತ್ರಾಕ್ಷತೆನ ನನ್ನ ತಲೆ ಮೇಲೆ ಹಾಕಿ ನನಗೆ ಆಶೀರ್ವಾದನ ಮಾಡಿ ಅಂತ ನೀವು ಹೇಳಿ ಅವ್ರಿಗೆ. ನಿಮ್ಮ ಗಂಡಂದಿರಷ್ಟೇನೆ ಅವರು ರಾಯನ ಸ್ಮರಿಸುತ್ತಾ ನಿಮಗೆ ಆಶೀರ್ವಾದ ಮಾಡಿದ್ರು ಅಂದರೆ ಪತಿಯ ಆಶೀರ್ವಾದದ ಜೊತೆಗೆ ಸಾಕ್ಷಾತ್ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರತ್ಯಕ್ಷ ಹಸ್ತದ ಅಭಯ ಆಶೀರ್ವಾದ, ರಾಯರ ಸನ್ನಿಧಿಯ ದಿವ್ಯ ಶಕ್ತಿ ನಿಮ್ಮ ಸೌಭಾಗ್ಯಕ್ಕೆ ಲಭಿಸುತ್ತದೆ. ಇದು ನಿಮ್ಮ ಮನೆಯ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡುತ್ತದೆ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಮಂತ್ರಾಕ್ಷತೆಯಿಂದ ಆಶೀರ್ವಾದ ಪಡ್ಕೊಳ್ಳೋಣ ದಯವಿಟ್ಟು ತಪ್ಪಿಸ್ಕೊಳ್ಬೇಡಿ. ನಿಮ್ಮ ಮನೇಲಿ ಮಂತ್ರಾಕ್ಷತೆ ಇಲ್ವಾ, ಇನ್ನು ಇವತ್ತಿಂದಲೇ ನಿಮ್ಗೆ ಮಠಕ್ಕೆ ಹೋಗ್ಬಿಟ್ಟು ನೀವು ತಂದು ಇಟ್ಕೊಳ್ಳಿ. ಸೋಮವಾರದಿಂದಲೇ ತುಂಬ ಒಳ್ಳೆಯದು ಈ ಆಶೀರ್ವಾದ ಪಡ್ಕೊಂಡ್ರೆ ಅಂತಲೇ ಹೇಳ್ಬೋದು. ಅವರು ಆಶೀರ್ವಾದ ಮಾಡಬೇಕಾದ್ರೆ ಅವರು ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಮಾಡಬೇಕು, ನೀವು ಪ್ರಾರ್ಥನೆ ಮಾಡ್ಕೋತಾ ಆಶೀರ್ವಾದನ ಪಡ್ಕೋಬೇಕು. ಇಷ್ಟು ಕೆಲಸ ನೀವು ಮಾಡೋದ್ರಿಂದ ಈ ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಮಾಡುವ ಸರಳ ವಿಧಾನ ನಿಮಗೆ ನಾನು ತಿಳಿಸ್ಕೊಟ್ಟೇ ಇದ್ದೀನಿ. ಅಷ್ಟೇ ಅಲ್ಲದೆ ರಾಯರು ಅನುಗ್ರಹನ ನಾವು ಯಾವ ರೀತಿ ಪಡ್ಕೋಬೇಕು, ರಾಯರು ಯಾವ ರೀತಿ ಆಶೀರ್ವಾದ ಮಾಡ್ತಿದ್ರು ಅವ್ರ ಹೆಂಡತಿಗೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ತಪ್ಪದೆ ನಿಮ್ಮ ಮನೆಯಲ್ಲಿ ಸರಳವಾಗಿ ನೀವು ಆಚರಣೆನ ಮಾಡಿ. ನಿಮಗೆ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ ಆ ಥರನೇ ಆಚರಣೆ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.